ಏನ್ ಹೇಳ್ತಿದೀಯ ರಾಮು? ಎಸ್ ತಾತ, ನಮ್ಮೆಲ್ರೂ ಕಾಫಿ ಕಪ್ಪಲ್ಲೂ ಸಕ್ಕರೆ ಇದೆ, ಅಶೋಕನ್ನು ಮತ್ತೆ ಅಂಜು ಕಪ್ಪಲ್ ಮಾತ್ರ ಉಪ್ಪಿದೆ. ಅದಕ್ಕೆ ಸಾಧ್ಯ ಅಂದ್ರೆ ಬೇಕು ಅಂತ ತಾನೇ ಮಾಡಿರೋದು. How could you do this, Chicky? ಸಾಧನಾ, ಏನಿದು? ರಾಮ್ ನಾನು ಬೇಕು ಅಂತ ಉಪ್ಪು ಹಾಕಿಲ್ಲ. ಅದೇನಾಯ್ತು ಅಂದ್ರೆ... ಅಯ್ಯೋ ಚಿಕ್ಕಿ, ಪ್ಲೀಸ್ ನೀವು ಅಳಬೇಡಿ. ಏನೋ ಕನ್ಫ್ಯೂಷನ್ ಆಗಿರುತ್ತೆ, ನನಗೆ ಪರವಾಗಿಲ್ಲ. ಏನ ಪರವಾಗಿಲ್ಲ? ಉಪ್ಪಿದ್ರು ಅಂದೇ ಕುಡ್ದಂಗ್ ಕೂತಿದ್ಯಲ್ಲ, ಯಾಕೇನೋ ಆಗಿದ್ ನಿಂಗೆ? ಎಲ್ರೂ ಒಂದ್ ವಿಷಯ ತಿಳ್ಕೊಳ್ಳಿ, ನನ್ ಮನೆಯವರಾಗಿ ನೀವೆಲ್ರೂ ನಂಗೆ ಎಷ್ಟು ಮುಖ್ಯನೋ ಅಶೋಕನು ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ಅವನು ನಮ್ಮಲ್ಲೊಬ್ಬ, ಅವನು ನನ್ನ ಅಣ್ಣನ್ಗಿಂತ ಹೆಚ್ಚು. ನೀವೆಲ್ರೂ ನನಗೆ ಒಂಚೂರು ಹೆಚ್ಚು ಕಮ್ಮಿ ಆಗದೆ ಇರೋ ತರ ಹೇಗ್ ನೋಡ್ಕೋತಿರೋ ಅದೇ ರೀತಿ ದಯವಿಟ್ಟು ಅಶೋಕ್ನು ಟ್ರೀಟ್ ಮಾಡಿ. ಅವನ್ಗೆ ಅವಮಾನ ಆದ್ರೆ ನನ್ನ ಕೈ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನನಗೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೋ ಈ ಮನೇಲಿ ಅಷ್ಟೇ ರೆಸ್ಪೆಕ್ಟ್ ಅವನಿಗೂ ಕೊಡ್ಬೇಕು. ಅಪ್ಪು, ಯಾಕೆ ಹೀಗೆ ಕಿರ್ಚಾಡ್ತಾ ಇದೀಯಾ? ಕಾಮ್ ಡೌನ್. ಅವಳು ಬೇಕು ಅಂತ ಮಾಡಿರಲ್ಲ ಕಣೋ. ಅಶೋಕ್ ಹೇಳ್ತಾ ಇದ್ದಂತಾನೆ ಅಡ್ಗೆ ಮನೇಲಿ ಏನೋ ಕನ್ಫ್ಯೂಷನ್ ಆಗಿದೆ ಅಂತ. ಇಷ್ಟಕ್ಕೆಲ್ಲ ಇಷ್ಟೊಂದು ಕೂಗಾಡಿದ್ರೆ ಹೇಗೆ? ಓಹೋ, ಭಾರ್ಗವಿ ಸಾಧನ ವಹಿಸ್ಕೊಂಡು ಮಾತಾಡ್ತಿದ್ದಾಳೆ ಅಂದರೆ ಖಂಡಿತ ಇದು ಇವಳು ಫಿಕ್ಸ್ ಮಾಡಿರೋ ಮ್ಯಾಚೇ. ಹೌದು ಕಣೋ ರಾಮ, ನೆನ್ನೆ ದಿವಸ ನಾನು ಕಾಫಿ ಕೇಳಿದ್ದಕ್ಕೆ ತುಂಬ ಸಕ್ಕರೆ ಹಾಕಿ ಕೊಟ್ಬಿಟ್ಟಿದ್ಲು. ಯಾಕೋ ಇತ್ತೀಚೆಗೆ ಆಕೆ ಕೆಲಸದಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾಳೆ. ಏನಮ್ಮ ಸಾಧನ ಇದೆಲ್ಲ? ಏನಾಯ್ತು ಅಂದ್ರೆ ಎಲ್ರಿಗೂ ಕಾಫಿ ಮಾಡಿದಾಗ ಇಬ್ರಿಗೆ ಕಡಿಮೆ ಆಗತ್ತೆ ಅಂತ ಅನಿಸ್ತು. ಅದಕ್ಕೆ ಮತ್ತೊಂದ್ಸಲಿ ಕಾಫಿ ಮಾಡಿದೆ. ಹೊಸ ಮನೆ ಅಲ್ವಾ, ಸಕ್ಕರೆ ಡಬ್ಬ ಉಪ್ಪಿನ ಡಬ್ಬ ಎರಡೂ ಒಂದೇ ತರ ಇತ್ತು. ಎರಡನೇ ಸಲ ಕಾಫಿ ಮಾಡಿದ್ದಕ್ಕೆ ಸಕ್ಕರೆ ಬದಲು ಉಪ್ಪು ಹಾಕ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಅಷ್ಟೇ ಆಗಿದ್ದು ರಾಮ್, ನಿಜವಾಗ್ಲೂ ಅಷ್ಟೇ ಆಗಿದ್ದು. ಸಾಧನಾ, ಹೋಗ್ಲಿ ಬಿಡು. ನೀನೇನು ಬೇಕು ಅಂತ ಮಾಡ್ಲಿಲ್ವಲ್ಲ. ನಿನ್ನ ಹಣೆ ಬರ ಆ 2 ಕಪ್ಪು ಇವರಿಬ್ರಿಗೂ ಹೋಗಿದೆ. ಎಲ್ರ ಕಣ್ಣಲ್ಲಿ ನೀನು ಬೇಕು ಅಂತ ಮಾಡಿದೆ ಅಂತ ಅನ್ಸುತ್ತೆ. ಅಪ್ಪು, ಏನಾಯ್ತು ಅಂತ ಅವಳೇ ಹೇಳ್ತಿದ್ದಾಳಲ್ಲ, ಈಗಲಾದ್ರೂ ಅರ್ಥ ಆಯ್ತಲ್ಲ, ಸ್ವಲ್ಪ ಸಮಾಧಾನ ಆಗು. ಅಶೋಕ್, ಅಂಜಲಿ, ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಐ ಆಮ್ ಸಾರಿ. ಅಯ್ಯೋ ಚಿಕ್ಕಿ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ, ಏನೋ ಮಿಸ್ಟೇಕ್ ಆಗಿರುತ್ತೆ ಬಿಡಿ. ಇವನಿಗಂತೂ ಬುದ್ಧಿ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಮಾಡ್ಕೊತಾನೆ. ಸುಮ್ಮನೆ ಇರೋದಲ್ವೇನಾ? ಅಪ್ಪು, ಏನ್ ಮಾಡ್ತಿದ್ಯಾ? ಈ ಕಡೆ ಬಾ ನೀನು. ಇಟ್ಸ್ ಓಕೆ ಚಿಕ್ಕಿ, ನಂಗೆ ಕಾಫಿ ಮಾಡಕ್ ಬರುತ್ತೆ. ಅವಳು ಬೇಕು ಅಂತ ಮಾಡಿಲ್ಲ ಕಣೋ, ಏನೋ ಗೊತ್ತಿಲ್ಲದೆ ಹಾಗಾಗೋಯ್ತು. ನೀನ್ ಬಾ ಈ ಕಡೆ. ತಪ್ಪೆಲ್ಲ ನಂದೆ ರಾಮ್,
ಐ ಆಮ್ ಸಾರಿ. ಇನ್ಮೇಲೆ ಹೀಗಾಗಲ್ಲ. ಸಾರಿ ರಾಮ್, ಆವಾಗ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಇವಾಗ ಹಾಗಾಗಲ್ಲ. ನಾನು ಮಾಡ್ತೀನಿ ಬಿಡು. ಹೇಳಿದ್ನಲ್ಲ ಚಿಕ್ಕಿ, ನಾನೇ ಮಾಡ್ತೀನಿ ಅಂತ. ಇಟ್ಸ್ ಓಕೆ. ನೋಡು ಪಾಪಚ್ಚಿ, ರಾಮ್ ಏನು ಮಾಡ್ತಿದ್ದಾನೆ ಅಂತ. ನಾನು ಆಗಲೇ ವಿಷ ಬೇಕಾದರೂ ಕುಡಿತೀನಿ ಅಂತ ಹೇಳಿದ್ನಲ್ಲ, ಅದು ಈ ನನ್ನ ಜೀವದ ಗೆಳೆಯನಿಗೋಸ್ಕರ. ಎಂಥ ಸಿಚುವೇಶನ್ ಬಂದ್ರೂ ಕೂಡ ನನ್ನ ರಾಮ್ ನನ್ನ ದೂರ ಮಾಡಲ್ಲ ಅಂತ ನಂಗೆ ಗೊತ್ತು. ಇವನು ತೋರಿಸೋ ಈ ಪ್ರೀತಿ ಮುಂದೆ ಈ ಸಣ್ಣ ಪುಟ್ಟ ಅವಮಾನ ಇದೆಲ್ಲ ನನಗೆ ಮ್ಯಾಟ್ರ್ ಆಗಲ್ಲ. ಮ್ಯಾಟ್ರ್ ಆಗಲ್ಲ. ಐ ಆಮ್ ರಿಯಲಿ ಸಾರಿ ಸಾಧನಾ ಚಿಕ್ಕಿ. ಅಶೋಕ್ಗೆ ನಿಮ್ಮಿಂದ ಹೀಗಾಯ್ತಲ್ಲ ಅನ್ನೋ ಕೋಪಕ್ಕೆ ನಿಮ್ಮ ಮೇಲೆ ರೇಗಾಡ್ಬಿಟ್ಟೆ. ಅವ್ನಿಗೆ ಅವಮಾನ ಆದರೆ ನನ್ನ ಕೈಲಿ ಸಹಿಸ್ಕೊಳ್ಳೋದಕ್ಕಾಗಲ್ಲ ಚಿಕ್ಕಿ. ಆ ಫ್ರಸ್ಟ್ರೇಷನಲ್ಲಿ ನಿಮಗೆ ಏನೇನೋ ಹೇಳ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಇಫ್ ಐ ಹರ್ಟ್ ಯು. ತಪ್ಪೆಲ್ಲ ನಂದೇ ರಾಮ್. ಐ ಆಮ್ ಸಾರಿ. ಇನ್ಮೇಲೆ ಹೀಗಾಗಲ್ಲ. ಏನೋ ಚಿಕ್ಕಿ, ಐ ಆಮ್ ರಿಯಲಿ ಸಾರಿ ಚಿಕ್ಕಿ. ದಿಸ್ ವೋಂಟ್ ಹ್ಯಾಪನ್ ಅಗೇನ್. ನನ್ನ ಹತ್ರ ಏನಕ್ಕೋ ಸಾರಿ ಕೇಳ್ತಿದ್ಯಾ? ಆ್ಯಕ್ಚುಲಿ ನಾವಿಬ್ಬರು ಸ್ವಲ್ಪ ಹುಷಾರಾಗಿರ್ಬೇಕಾಗಿತ್ತು. ವಿ ಆರ್ ಸಾರಿ. ಸದ್ಯ ನೀನು ಕೂಲ್ ಆದ್ಯಲ್ಲ, ಮತ್ತೆ ಅಪ್ಪು ಆದ್ಯಲ್ಲ, ಅದು ನನಗೆ ಸಮಾಧಾನ. ಥ್ಯಾಂಕ್ಸ್ ಚಿಕ್ಕಿ. ಚಿಕ್ಕಿ, ಕಾಫಿ ರೆಡಿ ಆಗಿದೆ. ನೀವೇ ಅಶೋಕ್ ಕೊಟ್ಬಿಡಿ. ಯು ವಿಲ್ ಲೈಕ್ ಇಟ್. ಥ್ಯಾಂಕ್ಸ್ ಚಿಕ್ಕಿ. ಅಶೋಕ್, ಅಂಜಲಿ, ನಡೆದಿದ್ದೆಲ್ಲ ಮರ್ತುಬಿಡಿ. ರಿಯಲಿ ಸಾರಿ. ಅವಳು ಬೇಕು ಅಂತ ಮಾಡಲಿಲ್ಲ. ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ. ತಗೊಳ್ಳಿ, ಅಪ್ಪುನೇ ನಿಮಗೋಸ್ಕರ ಕಾಫಿ ಮಾಡಿದ್ದಾನೆ. ಮರ್ತೋಗುವಂಥದ್ದು ಏನೂ ಆಗಿಲ್ಲ ಚಿಕ್ಕಿ. ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ ಅಷ್ಟೆ. ಈಗೆಲ್ಲ ಸಾರ್ಟ್ ಔಟ್ ಆಯ್ತು ತಾನೆ? ಅಷ್ಟು ಕಾಫಿ ಕುಡ್ದೆ ಹೇಳು ಹೇಗಿದೆ ಅಂತ. ನೀನು ಕೈಯಾರೆ ಮಾಡಿರೋದಲ್ವಾ, ಅಮೃತಾನೆ ಬಿಡು. ಕುಡಿ. ಗುಡ್ ಮಗ. ಈ ರಾಮ ಆಂಜನೇಯನ್ ಥರ ಇರೋ ರಾಮು ಅಶೋಕ್ ಸ್ನೇಹನ ಭಾರ್ಗವಿ ಎಷ್ಟೇ ಬೋಲ್ಡ್ ಮಾಡಕ್ ನೋಡಿದ್ರು ಆಗಲ್ಲ. ಇವಳು ಬೀಡಲ್ಲ. ಮಾವಯ್ಯ, ಹೊರಡೋಣ. ಹೂನಮ್ಮ, ಹೊರಡೋಣ. ಭಾರ್ಗವ್, ಮ್ಯಾಚ್ ಡ್ರಾ ಆಯ್ತಲ್ಲ, ಹೊರಡೋಣ. ಬರ್ತೀವಿ.
ಸರಿ ಕಣ, ಬಾಯ್. ಹೇ, ಏನೋ ಇದಲ್ಲ ಹೊಸದಾಗಿ. ಮಗ, ಥ್ಯಾಂಕ್ಸ್ ಅಂತ ಹೇಳಿ ನಿನಗೆ ದೂರದವನಾಗಿ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಆದರೆ ನಮ್ಮವರು ನಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನೋಡಿ ಹೃದಯ ತುಂಬ ಬರುತ್ತೆ, ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಏನೋ ನೀವು ಅಣ್ಣ ತಂಗಿದ್ದೀರಿ ಇಷ್ಟೊಂದು ಇಮೋಷ್ನಲ್. ನೀನು ನೋಡಿದ್ರೆ ಡೈಲಾಗಿಂಗು, ಇವಳು ನೋಡಿದ್ರೆ ಗ್ಲಿಸರಿನ್ಗೆ ಬ್ರ್ಯಾಂಡ್ ಅಂಬಾಸಿಡರು. ಆದಷ್ಟು ಬೇಗ ಮನೆಗೆ ಶಿಫ್ಟ್ ಆಗು. ನಿನ್ನ ಅತ್ತಿಗೆನ ನೀನೇ ಮನೆ ತುಂಬಿಸ್ಕೊಬೇಕು ಅಲ್ವೇನೋ? ಸುಮ್ಮನಿರೋ. ಅದಕ್ಕಿನ್ನ ಟೈಮ್ ಇದೆಯಲ್ಲ ಅಣ್ಣ. ನಂಗೆ ಒಳ್ಳೆ ಅತ್ತಿಗೆ ಸಿಗ್ಲಿ ಅಂತ ಹೇಳಿ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಕಟ್ಬಿಟ್ಟು ಬರ್ತೀನಿ. ಅದೆಲ್ಲ ಮಾಡೋದೇನು ಬೇಡ, ಆಲ್ರೆಡಿ ಆಂಜನೇಯ ವರ ಕೊಟ್ಟಿದ್ದಾನೆ ಅನ್ಸುತ್ತೆ. ಅಂದರೆ ಅಣ್ಣಂಗೆ ಈಗಾಗಲೇ ಅತ್ತಿಗೆ ಸಿಕ್ಕಿದಾಳ? ಹೌದಾ ಅಣ್ಣ? ಹ್ಞೂ, ಅದು ಪ್ರೀ. ಏನು ಪ್ರೀ? ಹೇಳಣ್ಣ. ಅಬ್ಬಾ, ಓಕೆ ಓಕೆ. ಅದು ಪ್ರಿಯತಮೆ ಸಿಗೋ ಲಕ್ಷಣ ಇದೆ ಹುಡುಗನಿಗೆ ಅಂತ ಹೇಳಕ್ ಬಂದೆ. ಮೊದಲು ರಾಮಂಗೆ ಸೀತೆ ಸಿಗಲಿ, ಆಮೇಲೆ ನನ್ನ ಮದುವೆ ಮಾಡಿಸುವಂತ, ಓಕೆನಾ? ಏನಪ್ಪ ನೀವಿಬ್ರು ನೀವೇ ನಿಮ್ಮ ಹುಡುಗಿರ್ನ ಹುಡ್ಕೋತಿರೋ ಅಥವಾ ನಾನೇ ಹರಕೆ ಹೊತ್ಕೋಬೇಕೋ ಗೊತ್ತಿಲ್ಲ. ಒಂದೇ ಮಂಟಪದಲ್ಲಿ 2 ಮದ್ವೆ ಆಗ್ಬಾರ್ದು ಅಂತ ಏನಿಲ್ಲ. ವೆರಿ ಗುಡ್ ಐಡಿಯಾ. ಅಷ್ಟರಲ್ಲಿ ನಿಂಗೂ ಒಂದು ಹುಡುಗ ಹುಡುಕ್ಬಿಟ್ಟಿರ್ತೀವಿ. 3 ಜನ ಒಂದೇ ಮಂಟಪದಲ್ಲಿ ಮದುವೆ ಬಿಡೋಣ ಅಲ್ವಾ ಅಶೋಕ? ನೀನ್ ಮನೆಗೆ ನಡಿ. ನೀನು ನಿಲ್ಸಿದ್ದೆ ತಪ್ಪಾಯ್ತು. ಯಾಕೋ? ನಡಿಯಪ್ಪ. ಓಕೆ, ಬಾಯ್ ಗಾಯ್ಸ್. ಬಾಯ್ ಬಾಯ್ ಬಾಯ್. Bye ಅಣ್ಣ. ಇಂಥ ಒಬ್ಬ ಗೆಳೆಯ ಇದ್ದರೆ ಎಂಥ ಅವಮಾನ ಇದ್ರೂ ಅವಮಾನ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ನಿನಗೂ ಇಂಥ ಒಬ್ಬ ಗೆಳತಿ ಸಿಗಲಿ. ಈ ಸಲ ಕೆಲಸದಲ್ಲಿ ಯಾವುದೇ ಎಡವಟ್ಟು ನಡಿಬಾರ್ದು. ಕೆಲಸ ಬೇಗ ಆಗಬೇಕು. ವ್ಯಾಲೆಂಟೈನ್ಸ್ ಡೇಗೂ ಮುಂಚೆ ನಿಮಗೆ ಇದೇ ಡೆಡ್ಲೈನ್. ಬೇಗ ಮಾತಾಡಿ ಒಂದು ಒಪ್ಪಂದಕ್ಕೆ ಬನ್ನಿ. ಚರಣ್, ಈಗಲೇ ಹೊರಡಿ. ಈ ವ್ಯಾಲೆಂಟೈನ್ಸ್ ಡೇನ ನೀನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ರಾಮ್. ಇಟ್ಸ್ ಅ ಪ್ರಾಮಿಸ್. ಸಾತ್ವಿಕ ಮುಖಲಕ್ಷಣದ ಒಳಗೆ ಪ್ರಪೋಸ್ ಮಾಡೋದಕ್ಕೆ ಹೊರಟಿದೆಯಾ ಅಲ್ವಾ? ಟ್ರೈ ಯರ್ ಲಕ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ರಾಮ್. ಗೊತ್ತಾ? ಯಾರು? ದೇಸಾಯಿ ಗ್ರೂಪ್ ಆಫ್ ಕಂಪನೀಸ್ ಕಡೆಯವರು. ದೇಸಾಯಿ ಗ್ರೂಪ್ ಆಫ್ ಕಂಪ್ನೀಸ್ ಅಂದರೆ ಆ ಕಂಪ್ನಿಲಿ ಸೀತಾ ಕೆಲಸ ಮಾಡ್ತಾಳೆ. ಅವ್ರು ಯಾಕೆ ನನಗೆ ಬೇಲ್ ಕೊಡಿಸ್ತಾರೆ? ನೀವು ಏನು ಮಾಡಬೇಕು, ಯಾರಿಗೋಸ್ಕರ ಕೆಲಸ ಮಾಡಬೇಕು, ಅದರಿಂದ ನಿಮಗೇನು ಲಾಭ ಎಲ್ಲ ಗೊತ್ತಾಗುತ್ತೆ. ಮೊದಲು ಎಸ್ ಆರ್ ನೋನ ಹೇಳಿ. ಶೋ ರಾಮ, ಇಡ್ಲಿ ಮಾಡೋಕ್ಕೆ ಉದ್ದಿನಬೇಳೆ ನೆನೆ ಹಾಕಿದ್ದೆ, ಮರ್ತೇ ಹೋಯ್ತು. ಶೋ ರಾಮ, ಸಿಹಿ ಏನೇನ್ ಮಾಡ್ತಿದ್ಯಾ? ಸೀತವ್ವ, ಬೆಳ್ಳಿ ಗಲೀಜಾಗಿತ್ತು, ಅದಕ್ಕೆ ಬೆಳ್ಳಿಗೆ ಓಸ್ ಮಾಡ್ತಾ ಇದ್ದೀನಿ. ಈಗ ನೋಡು ಎಷ್ಟು ಫ್ರೆಶ್ ಆಗಿದೆ ಅಂತ. ಫ್ರೆಶ್ ಏನೋ ಆಗಿದ್ದಾಳೆ, ಎಷ್ಟು ನೀರು ಚೆಲ್ಲಿದ್ಯಾ ನೋಡು. ಸೀತವ್ವ, ನೀನ್ ಟೆನ್ಷನ್ ತಗೋಬೇಡ, ನಾನು ಒರ್ಸ್ತೀನಿ ಬಿಡು. ಒರ್ಸ್ತೀಯ. ಸೀತವ್ವ, ನಮ್ಮ ಸ್ಕೂಲಲ್ಲಿ ಟ್ರೀ ಮೇಕಿಂಗ್ ಆಕ್ಟಿವಿಟಿ ಇದೆ, ಅದಕ್ಕೆಲ್ಲ ಮೆಟೀರಿಯಲ್ಸ್ ತಂದ. ಶೋ ರಾಮ, ನಂಗೆ ಮರ್ತೇ ಹೋಯ್ತು ಕಣೆ. ಈಗ ಹೋಗಿ ತಗೊಂಬರೋಣ.
ಬೇಡ ಬೇಡ, ನೀನು ಹೋಗ್ಬೇಕು ಮುಗಿಸು, ನಾನು ಹೋಗಿ ತೊಗೊಂಬರ್ತೀನಿ. ಅಯ್ಯೋ ರಾಮ್ ರಾಮ. ಸಿಹಿ, ಏನೇನು ಬೇಕು ಅಂತ ಹೇಳಿದೆ? ಯಾಕೆ ನಗ್ತಿದ್ಯಾ? ನಿನ್ನ ಸೀತಮ್ಮಂಗೆ ಮರು ಶುರು ಆಯಿತು ಅಂತನಾ? ಹಾಗಲ್ಲ ಸೀತಮ್ಮ, ನೀನು ಆಗ್ಲಿಂದ ನನ್ನ ಫ್ರೆಂಡ್ನೇ ನೆನ್ಸ್ಕೊಳ್ತಿದ್ಯಾ. ನಿನ್ನ ಫ್ರೆಂಡ್ನ ನಾನು ಯಾವಾಗ ನೆನ್ಸ್ಕೊಂಡೆ? ಸೀತಮ್ಮ, ಆಚ್ ಕಡೆನೂ ರಾಮ ರಾಮ ಅಂದೆ, ಇಲ್ಲೂ ರಾಮ ರಾಮ ಅಂದೆ, ರೂಮಲ್ಲೂ ರಾಮ ರಾಮ ಅಂದೆ ತಾನೆ. ಸೀತಮ್ಮ, ನೀನ್ ರಾಮ ರಾಮ ಅಂದಾಗ ನನ್ನ ಫ್ರೆಂಡ್ ಪ್ರತ್ಯಕ್ಷ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಈಗ ನೋಡು, ನೀನ್ ಹಕ್ಕಿದ್ರೆ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದ್ಯಾ ಅಂತ. ಆದ್ರೆ ನೀನ್ ಯಾವಾಗ್ಲೂ ನಮ್ಮ ಪ್ರಿನ್ಸಿಪಲ್ ಮ್ಯಾಮ್ ತರ ಅಂತ ಮುಖ ಮಾಡ್ಕೊಂಡಿರ್ತೀಯ. ನಾನೇ ನಿಮ್ಮ ಪ್ರಿನ್ಸಿಪಲ್ ಮ್ಯಾಮ್ ಥರ ಮುಖ ಮತ್ತೆ ಇಟ್ಕೊಂಡಿರ್ತೀನ? ರಾಮ, ನಮ್ ಸೀತಮ್ಮನ ಮುಖದಲ್ಲಿ ಚೂರೇ ಚೂರ್ ಸ್ಮೈಲ್ ತರ್ಸ್. ಏನಾಯ್ತು? ಏನಿಲ್ಲ, ನೀನು ಫಸ್ಟು ಇದನ್ನೆಲ್ಲ ಕ್ಲೀನ್ ಮಾಡು, ನಾನು ಬೇಕಾಗಿರೋ ಮೆಟೀರಿಯಲ್ಸ್ ತೊಗೊಂಡು ಬರ್ತೀನಿ. ರಾಮ ರಾಮ ರಾಮ. ಏನಂತಾನವನು? ಅನ್ನೋದೇನ್ ಮೇಡಮ್, ಅವನು ಒಳಗಡೆ ಇರೋ ಕೋಪ ಹಂಗೆ ಜ್ವಾಲಾಮುಖಿ ತರ ಆಚೆ ಬರ್ತಾ ಇತ್ತು. ನಾನೇ ಆಲ್ಮೋಸ್ಟ್ ಸುಟ್ಟೋದೆ. ಇನ್ನು ಅವನೇ ಆಚೆ ಬಂದ್ರೆ ಅವನನ್ನ ಈಗಿರೋ ಸ್ಥಿತಿಗೆ ತಂದಿಟ್ಟಿರೋರ್ನ ಉಳಿಸೋ ಮಾತೇ ಇಲ್ಲ ಅನ್ಬಿಟ್ಟ. ಮನುಷ್ಯ ಸ್ವಲ್ಪ ಡೇಂಜರ್ ಇದ್ದಾನೆ ಮೇಡಮ್. ಸತ್ರು ಸರಿ ಆ ಸೀತಾಗೆ ತಾಳಿ ಕಟ್ಟೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾನೆ. ಸೀತಾ ಜೊತೆ ಸುತ್ತಾ ಇರೋ ರಾಮನ ಲೈಫ್ ಲಾಂಗ್ ಆರಾಮಾಗಿ ಕಿರಕ್ ಬಿಡಲ್ಲ, ಹಂಗೆ ಹಿಂಗೆ ಅಂತ ಬಿಡುಕ್ಬಿಟ್ಟ ಮೇಡಮ್. ಶಬಾಷ್. ಹಾಗಾದ್ರೆ ಡೀಲ್ ಪಕ್ಕ ಆಯ್ತಾ? ಯಾರು ಮೇಡಮ್, ಚರಣ್ ಡಾಟಿ ಡೀಲ್ ಆಗ್ಲೇಬೇಕು. ಓಕೆ, ಆದಷ್ಟು ಬೇಗ ಅವನಿಗೆ ಬೇಲ್ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಯಾಕ್ರಿ? ಅಲ್ಲ, ನನ್ನ ಕೆಲಸ ಕಿತ್ಕೊಂಡ್ರಿ ಅಂತ ನಿನ್ನ ನಾನು ತುಂಬಾ ಬೈಕೊಂಡಿದ್ದೆ. ಆದ್ರೆ ಈಗ ಮತ್ತೆ ಕೆಲಸ ಕೊಟ್ಟಿದ್ದೀರಾ. ಆ ಆಫೀಸಲ್ಲಿ ಏನ್ ಮೇಡಮ್, ಸಖತ್ ಬೋರಿಂಗ್ ಕೆಲಸ. ಆದ್ರೆ ಇವಾಗ ಫುಲ್ ಅಡ್ವೆಂಚರಸ್ ಆಗಿದೆ. ಜೈಲಿಗೆ ಹೋಗೋದು, ಡಾಂತರದವ್ರು ಯಾರನ್ನೋ ಮೀಟ್ ಮಾಡೋದು, ಸೂಪರ್. ಇಡ್ರಿ ಫೋನ್ನ. ಸೀತಾ, ನಮ್ಮ ರಾಮನ್ಗೆ ತುಂಬ ಕ್ಲೋಸ್ ಆಗ್ಬಿಟ್ಟೆ ಅಲ್ಲ? ಸ್ವಲ್ಪ ವೇಟ್ ಮಾಡು, ಬರ್ತಾ ಇದ್ದಾನೆ ನಿನ್ನ ರಾವಣ. ಆಮೇಲೆ ಏನಾಯ್ತು ಸೀತವ್ವ? ಆಮೇಲೆ ರಾಜ್ಕುಮಾರಿನ ಕಾಪಾಡಕ್ಕೆ ರಾಜ್ಕುಮಾರ ಬಂದ. ಅವರಿಬ್ರು ಖುಷಿಯಾಗಿದ್ರು ಅಷ್ಟೇ. ಹೌದಾ? ಆದರೆ ಇದೆಲ್ಲ ಬರೀ ಕತೆ ಅಷ್ಟೇ ಸಿಹಿ. ನೀನು ದೊಡ್ಡವಳಾದ್ಮೇಲೆ ನಿನಗೇನಾದರೂ ಕಷ್ಟ ಬಂದರೆ ನೀನೇ ನಿನ್ನನ್ನು ಕಾಪಾಡ್ಕೋಬೇಕು. ರಾಜ್ಕುಮಾರ ಬರ್ತಾನೆ ಕಾಪಾಡ್ತಾನೆ ಅಂತ ಕಾಯ್ತಾ ಕೂರಬಾರ್ದು. ಹಂಗೆ ಕಾಯ್ತಾ ಕೂತ್ರೆ ಕಷ್ಟ ಮುಗಿಯೋದಿಲ್ಲ, ಜೀವನನೂ ಮುಂದಕ್ಕೆ ಹೋಗಲ್ಲ. ತಮ್ಮ, ಅವತ್ತು ನನ್ನ ಫ್ರೆಂಡೇ ಬಂದು ನಿನ್ನನ್ನು ಸೇವ್ ಮಾಡಿದ್ದಲ್ವಾ? ಅವತ್ತು ನನ್ನ ಫ್ರೆಂಡ್ ರಾಜ್ಕುಮಾರ, ನೀನು ರಾಜ್ಕುಮಾರ್ ಅಲ್ವಾ ಸಿದ್ದಮ್ಮ? ಸಿದ್ದಮ್ಮ, ನನ್ನ ಫ್ರೆಂಡು ರಾಜ್ಕುಮಾರ್ ಥರನೇ ಫೈಟ್ ಮಾಡಿದ್ರು. ಕುದುರೆ ಒಂದು ಇರಲಿಲ್ಲ ಅಷ್ಟೆ. ಆದರೆ ನನ್ನ ಫ್ರೆಂಡ್ ಹತ್ರ ಕಾರ್ ಇದೆ. ಸಿದ್ದಮ್ಮ, ಹಾಗೆ ಕಥೆಯಲ್ಲಿರೋದು ನಿಜಾನೇ ಅಲ್ವಾ? ಸಿದ್ದಮ್ಮ, ಇನ್ಮೇಲೆ ನೀನು ಮತ್ತೆ ನನ್ನ ಫ್ರೆಂಡು ರಾಜ್ಕುಮಾರ್ ಥರ ಇರ್ತೀರಾ ಖುಷಿಯಾಗಿ?
ನನಗೆ ಸೇರಬೇಕಾಗಿರೋ ವಸ್ತು ನಿಮ್ಮ ಹತ್ರ ಇದೆ. ಅಟ್ ದ ಸೇಮ್ ಟೈಮ್ ನಿಮಗೆ ಸೇರಬೇಕಾಗಿರೋ ವಸ್ತು ನನ್ನ ಹತ್ರ ಇದೆ. ಅನ್ಸೋದಕ್ಕೆ ಶುರು ಆಯ್ತೋ ಒಂದು ಗೊತ್ತಿಲ್ಲ. ಬಟ್ ಐ ಆಮ್ ಶ್ಯೂರ್ ನಾನು ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತೀನಿ. ಇಲ್ಲಿಷ್ಟು ಈಸಿಯಾಗಿ ಹೇಳೋದನ್ನ ನಿಮ್ಮ ಮುಂದೆ ಬಂದು ಮಾತಾಡೋಕ್ಕಾಗುತ್ತಾ? ಒಂದಂತೂ ನಿಜ, ನನಗಿಂತ ನೀವೇ ಸ್ಟ್ರಾಂಗ್. ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳ್ಬಿಡ್ತೀನಿ. ನನಗೆ ಯಾವಾಗೆಲ್ಲ ನಿಮ್ಮ ಮುಂದೆ ಬಂದು ಮಾತಾಡಬೇಕು ಅಂತ ತುಟಿಗೆ ಬಂದ ಮಾತು ಹಾಗೇ ಯೂಟರ್ನ್ ತೊಗೊಂಡು ವಾಪಸ್ ಹೋಗೋದು.